ನಮ್ಮ ಪಕ್ಷದ ವತಿಯಿಂದ ನಾವು ಬರಗಾಲದ ಬಗ್ಗೆ ಒಂದು ರೂಲ್ 16ನಲ್ಲಿ ನಿಲುವಳಿ ಸೂಚನೆ ಕೊಟ್ಟಿದ್ದೆ. ನಮ್ಮ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಕೊಟ್ಟಿದ್ದರು. ಕಳೆದ 2 ವರ್ಷದ ರೈತರು ಬೆಳೆ ನಾಶ ಆಗಿರೋದು ಇನ್ಶೂರೆನ್ಸ್ ಇವತ್ತುವರೆಗೆ ಕೊಟ್ಟಿಲ್ಲ. ಮತ್ತು ಅದ್ರ ಜೊತೆಗೆ ವಿಮೆಯರು ಸಹ ಸರ್ಕಾರ ಜೊತೆ ಶಾಮೀಲಾಗಿ ರೈತರಿಗೆ ಸರಿಯಾದ ರೀತಿ ಬೆಳೆ ವಿಮೆ ಕೊಡ್ತಾ ಇಲ್ಲ. ನೀರಾವರಿ ಪ್ರದೇಶದಲ್ಲಿ ನಾಲೆಗಳು ಬಿಟ್ಟಿಲ್ಲ. ಹೇಮಾವತಿ ಇರ್ಬೋದು, ಕಾವೇರಿ ನದಿಯ ಅಚ್ಚುಕಟ್ಟು KRS ಡ್ಯಾಮ್ನಿಂದ ಇರ್ಬೋದು, ಯಾವುದೇ ನೀರು ಇವತ್ತು ಕೃಷಿ ಚಟುವಟಿಕೆಗಳಿಗೆ ಒಂದು ಹನಿ ನೀರು ಬಂದಿಲ್ಲ. ಸಂಪೂರ್ಣ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆಮೇಲೆ ಕೃಷಿ ಏನು ಜಮೀನಿದೆ ಬರಡು ಭೂಮಿನಲ್ಲೂ ಸಹ ಇವತ್ತು ಯಾವುದೇ ಬೆಳೆ ಮಾಡಿಲ್ಲ. ಕೋಟ್ಯಾಂತರ ರೂಪಾಯಿನ ಇವತ್ತು ಬೆಳೆ ನಾಶ ಆಗಿದೆ ಅನ್ನೋದನ್ನ ಸರ್ಕಾರ ಇಲ್ಲಿವರೆಗೆ ಗಮನಿಸಿಲ್ಲ. ನಮಗೆ ರೈತರಿಗೆ ಕನಿಷ್ಠ 1 ಎಕರೆ ಪ್ರದೇಶ ಭತ್ತದ ಬೆಳೆಗೆ 15ರಿಂದ 20 ಸಾವಿರ ರೂಪಾಯಿ ಕೊಡಬೇಕು. ಅದೇ ರೀತಿ ಕೃಷಿಯಿಂದ ವಂಚಿತರಾಗಿರುವ ರೈತರಿಗೂ 15ರಿಂದ 20 ಸಾವಿರ ಕೊಡಬೇಕು ಅಂತ ನಾವು ಇವತ್ತು ಒಂದು ನಿಲುವಳಿ ಸೂಚನೆ ತಂದಿದ್ದು. ಆದರೆ ಇವತ್ತು ನಾವು NDA ಜೊತೆ ಇರುವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ರಾಜ್ಯದ BJP ಅಧ್ಯಕ್ಷರಾದಂಥ ಒಟ್ಟಿಗೆ ನಾವು ತರಬೇಕು, ಇದು ನಾಗೇಂದ್ರ ಅವರ ವಿಷಯ ಇರುವಾಗ ಅದಕ್ಕೆ ಇದು ಬರಲ್ಲ ಅನ್ನೋ ದೃಷ್ಟಿನಲ್ಲಿ ನಾವು ಅದನ್ನು ಇವತ್ತು ನಿಲುವಳಿ ಸೂಚನೆಯನ್ನು ನಾವು ಏನು ಕೊಟ್ಟಿದ್ದೀವಿ ಅದನ್ನು ಮುಂದಿನ ದಿನದಲ್ಲಿ ತಗೊಳ್ಳೋದು. ಇವತ್ತು ನಾಗೇಂದ್ರ ಅವರ ಇದಕ್ಕೆ ಸಂಪೂರ್ಣ ನಾವೆಲ್ಲ ಸೇರಿ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದು ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಅದಕ್ಕೆ ಸಮ್ಮತಿ ಇದೆ. ನಾವು ಮೀಟಿಂಗ್ ಮಾಡಿ ಆ ಸಮ್ಮತಿಗೆ ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಅದಕ್ಕೆ ನಾವು ಬದ್ಧ ಅಂತೇಳಿ ನಾವು ಪೂರ್ತಿ ಏನೇ ಇರಲಿ ಸದನದಲ್ಲಿ ನಾವು ಒಟ್ಟಾಗಿ ನಾವು ಈ ಸರ್ಕಾರದ ವಿರುದ್ಧ ಎದುರಿಸಬೇಕು ಅನ್ನೋದು ನಿರ್ಣಯ ಮಾಡಿದ್ವಿ. KPSC ಹಗರಣದ ಬಗ್ಗೆ BJP ವಿಧಾನಸಭೆಯಲ್ಲಿ ಸುಮಾರು 2 ದಿನಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. KPSC ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಬಿಡಿಸಿದ್ದೀವಿ. ಯಾವುದೇ ರಾಜ್ಯದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ KPSC ಮೆಂಬರ್ ಇರೋದು 8 ಜನ. ನಮ್ಮ ರಾಜ್ಯದಲ್ಲಿ ಡಜನ್ ಗಟ್ಟಲೆ ಇದ್ದಾರೆ, 18 ಜನ ಏನೋ ಇದ್ದಾರೆ. ಅಂದರೆ ಲೂಟಿ ಮಾಡೋದಕ್ಕೋಸ್ಕರ ಜನಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಯಾರನ್ನ ನೇಮಕ ಮಾಡಬೇಕು ಅಂತ ಚೀಟಿ ಕಳಿಸ್ತಾರೋ ಅವ್ರನ್ನ ನೇಮಕ ಮಾಡ್ತಾರೆ. ಮೆರಿಟ್ ಇಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಣ, ಲಂಚ, ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಬೇಕಾದಷ್ಟು ಆಡಿಯೋಗಳು ಬಂದ್ಬಿಟ್ಟಿದೆ. ಲಂಚ 1,80,00,000. ಆ ಡಾಕ್ಟ್ರುಗಳು, ಪಶುವೈದ್ಯ ಡಾಕ್ಟ್ರುಗಳದ್ದಿರ್ಬೋದು, ಬೆಂಗಳೂರು BBMP ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು, ಇವೆಲ್ಲ ಸರಣಿಯಾಗಿ ಈ KPSC ಅಧ್ಯಕ್ಷರಿದ್ದಾರಲ್ಲ ಅವರು, ಅವರ ತಂಡ ವ್ಯವಸ್ಥಿತವಾಗಿ ನೂರಾರು ಕೋಟಿ ರೂಪಾಯಿಯನ್ನು ಲೂಟಿ ಹೊಡೆದಿದ್ದಾರೆ. ಇವತ್ತು ED ರೈಡ್ ಆಗಿರೋದು ಆ ದುಡ್ಡೆಲ್ಲ ವಾಪಸ್ ಸರ್ಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. BJP ಆ ನಿಲುವನ್ನು ಸ್ಪಷ್ಟವಾಗಿ ನಾವು ಹೇಳಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರ ಈ KPSC ಬಗ್ಗೆ ಯಾಕೋ ಒಂದು ರೀತಿ ಅವ್ರ ಮುಲಾಜಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಅವ್ರನ್ನೆಲ್ಲ ಕಟ್ ಡೌನ್ ಮಾಡ್ತೀರಿ, ನಾವು ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ತೊಗೊಂಬರ್ತೀರಿ ಅಂತ ಹೇಳಿದ್ರು. ಅದನ್ನೂ ಮಾಡಲಿಲ್ಲ. ತನಿಖೆನೂ ಮಾಡ್ತಾ ಇಲ್ಲ. ಮಾತತ್ರ ಒಂದು SIT ರಚನೆ ಮಾಡ್ತಾರೆ, ಆಮೇಲೆ ಮುಚ್ಚಾಕ್ತಾ ಇದ್ದಾರೆ. ನಾವು CBI ತನಿಖೆ ಕೊಡಿ ಅಂತ ಕೇಳಿದ್ರಿ. CBI ತನಿಖೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ಯಾರು KPSC ಹಗರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲಿಗೆ ಹೋಗ್ತಾ ಇದ್ರು. ಅದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರ ಅದನ್ನೆಲ್ಲ ಮುಚ್ಚಾಕ್ತಾ ಇದೆ ಅನಿಸ್ತಾ ಇದೆ. ಇವತ್ತು ರೈಡ್ ಆಗಿರೋದು ಸ್ವಾಗತ. ಸರ್ಕಾರದ ದುಡ್ಡನ್ನು ಖಜಾನೆಗೆ ತರುವಂಥ ಒಳ್ಳೆ ಕೆಲಸವನ್ನು ED ಅವರು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು. ಸರ್ ಮಾತಾಡಿದೆ ಬಿಡ. ಯಾವುದು ತಡೆದ ಬೇರೆ ವಿಷಯದ ಮಾತಾಡ್ತಾರೆ. ತಡೆ ಗುರು ಬೇರೆ ವಿಷಯದ ಮಾತಾಡ್ತಾರೆ. ಅದನ್ನು ಹೇಳ್ತೀನಿ, ಅದು ಕ್ವಶನ್ ಕೇಳ್ರಿ. ಇವಾಗ ಸದ್ಯಕ್ಕೆ ಇದೆ. ಫಸ್ಟು ರಾಜ್ಯದಲ್ಲಿ ಭೀಕರ ಬರಗಾಲದ ಬಗ್ಗೆ ಈಗಾಗಲೇ BJP ಒಂದು ಅಧ್ಯಯನದ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಹೋಗಿದ್ದೆ, ಅಧ್ಯಕ್ಷರು ಕೂಡ ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಪ್ರವಾಸ ಮಾಡಿದ್ರಿ.
ರೈತರು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಕಾವೇರಿ ವಿಚಾರವಾಗಿ ಈ ಸರ್ಕಾರ ತಪ್ಪು ನಡೆಯಿಂದ ಸರಿಯಾಗಿ ವಾದ ಮಾಡದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೆಳೆನೇ ಬೆಳೆಯೋಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಕಡಿಮೆ ಆಗಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಪೂರ್ತಿ ಬರಗಾಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಒಂದೇ ಒಂದು ನಯಾ ಪೈಸೆನೂ ಬಿಡುಗಡೆ ಮಾಡದೆ ರೈತರಿಗೆ ದ್ರೋಹ ಬಗೆತಾ ಇದೆ. ಇನ್ನು ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ನಾಳೆ ಏನೋ ವರದಿ ಏನೋ ಬರಗಾಲದ ಬಗ್ಗೆ ನಾಳೆ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಡೋರಿದ್ದಾರೆ. ನಾಳೆ ಯಾವ ಪುರುಷಾರ್ಥಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀರಾ? ನೀವು ಬರಗಾಲನ ಅಂತಾನೆ ಘೋಷಣೆ ಮಾಡ್ತೀರಾ, ಸ್ಟೇಟ್ಮೆಂಟ್ ಮಾಡಿ ಏನು ಉಪಯೋಗ? ಅದರಿಂದ ಸ್ಟೇಟ್ಮೆಂಟ್ ಮಾಡಿದ್ರೆ ನೀವೇನು ಹಣ ಬಿಡುಗಡೆ ಮಾಡಿದ್ದೀರಾ? ನೀವು ಸ್ಟೇಟ್ಮೆಂಟ್ ಮಾಡೋಕ್ಕೆ ಮುಂಚೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಇಷ್ಟು ರೈತರು ಸಿಕ್ಕಿದೆ, ಇಷ್ಟು ಜಾನುವಾರುಗಳಿಗೆ ಇಷ್ಟು ಗೋಶಾಲೆ ಕಟ್ಟಿದ್ದೀರಿ, ಏನೂ ಇಲ್ಲ. ಬರೀ ಸ್ಟೇಟ್ಮೆಂಟಲ್ಲೇ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು. ನಾವು ವಿಧಾನಸಭೆ ಒಳಗಡೆನೆ ಇದನ್ನು ಚರ್ಚೆ ಮಾಡಬೇಕು ಅಂತ ನಾವು JDS ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದ್ದೀರಿ. ಕುಮಾರಣ್ಣ ಅವ್ರ ಜೊತೆನೂ ಕೂಡ ಸಮನ್ವಯ ಸಮಿತಿಯಲ್ಲಿ ಮಾತಾಡಿದ್ದೀರಿ. ಇವತ್ತು ರೇವಣ್ಣವರು, ನಮ್ಮೆಲ್ಲ ಕೃಷ್ಣಪ್ಪನವರು ಎಲ್ಲರೂ ಕೂಡ ನಾವು ಇವತ್ತು ಚರ್ಚೆ ಮಾಡಿದ್ದೀರಿ. ನಿಲುವಳಿ ಸೂಚನೆಯೂ ಕೂಡ ಸನ್ಮಾನ್ಯ ರೇವಣ್ಣವರು ಇವತ್ತು ಬರಗಾಲದ ಬಗ್ಗೆ ಕೊಟ್ಟಿದ್ದಾರೆ. ಆದರೆ ನಮ್ಮೆಲ್ಲರ ದೃಷ್ಟಿ ಇರೋವಂಥದ್ದು ಬರಗಾಲದ ಬಗ್ಗೆ ಚರ್ಚೆ ಆಗಬೇಕು, ಈ ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು ಅನ್ನೋದಿದೆ. ಆದರೆ ಕಳಂಕಿತ ಮಂತ್ರಿಯನ್ನು ಇಟ್ಕೊಂಡು ಚರ್ಚೆ ಮಾಡೋದು, ಈ ಕಳಂಕಿತ ಮಂತ್ರಿಯನ್ನು ಕೈ ಬಿಡದೆ ಇವರೇ ಮಂತ್ರಿಮಂಡಲದಿಂದ ಕೈಬಿಟ್ಟು 187 ಕೋಟಿ ಲೂಟಿ ಆಗಿರೋದು ನಿಜ, ತಿಂದಿರೋದು ನಿಜ, ಅದು ಎಲೆಕ್ಷನ್ಗೆ ಹೋಗಿರೋದು ನಿಜ, ಇಷ್ಟು ಪ್ರೂವ್ ಆಗಿದೆ. ಅವ್ರ ಮೇಲೆ 4 ಕೇಸಿದೆ, 3 CBI 1 ED ಕೇಸಿದೆ. ಇಷ್ಟಿದ್ರೂ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಆದ್ದರಿಂದ ಆ ಒಂದು ವಿಚಾರವನ್ನು ಪ್ರಮುಖವಾಗಿ ತಗೊಂಡು ಅದಾದಮೇಲೆ ಬರಗಾಲದ ಬಗ್ಗೆ ನಾವು ಚರ್ಚೆಗೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ನಾವು JDS ಜೊತೆ ಮಾತುಕತೆ ಆಡಿದ್ದೀರಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಒಂದು ಭ್ರಷ್ಟ ಸರ್ಕಾರ, ಕರಪ್ಟ್ ಸರ್ಕಾರ, ಭ್ರಷ್ಟಾಚಾರಿಗಳಿಂದ ತುಂಬಿರೋ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇವತ್ತೂ ಕೂಡ ನಾವು ನಾಗೇಂದ್ರ ಅವರನ್ನು ವಜಾ ಮಾಡೋವರೆಗೂ ಇವತ್ತು ಕೂಡ ಧರಣಿಯನ್ನು ಮಾಡ್ತೀರಿ. ಆದರೆ ಬರಗಾಲದ ವಿಚಾರನೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಸರ್ಕಾರ ಮೊದಲು ಬರಗಾಲ ಅಂತ ಘೋಷಣೆ ಮಾಡಲಿ, ಆಮೇಲೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ಬರಗಾಲ ಅಂತ ಘೋಷಣೆ ಮಾಡದೆ, ಅನುದಾನ ಬಿಡುಗಡೆ ಮಾಡದೆ, ಬರಗಾಲ ಅಂತ ಘೋಷಣೆ ಮಾಡದೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಚೀಮಾರಿ ಹಾಕ್ದಂಗೆ ಆಗ್ತದೆ. ಅದರಿಂದ ನಾವು ಮತ್ತು JDS ಅವರು ಒಟ್ಟಿಗೆ ತೀರ್ಮಾನ ಮಾಡಿದ್ದೀರಿ. ಇವತ್ತು ಕೂಡ ನಾವು ನಾಗೇಂದ್ರನ್ನ ವಜಾ ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 187 ಕೋಟಿ ವಾಪಸ್ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಮಾತಾಡಲಿ ಅವರು. ಮಾತಾಡಿ.